ನನ್ನ ಜೀವ ಉಳಿಸಿದ್ದೆ ರಾಮ್ ಸರ್. ಸ್ಪಂದನ ಈಗ ನನ್ನ ಜವಾಬ್ದಾರಿ. ಅದಕ್ಕೆ ಅವಳನ್ನ ಮದುವೆ ಆಗಿದ್ದೀನಿ. ಮಾಡಿರೋ ತಪ್ಪಿಗೆ ಸಮರ್ಥನೆ ಕೊಡಬೇಕು ಅಂದ್ರೆ ನೂರಾರು ದಾರಿಗಳಿದೆ. ನೀನ್ ಹೇಳ್ತಿರೋ ಕಾರಣನ ನಾನು ಒಪ್ಪೋದಿಲ್ಲ. ವಿಕ್ರಾಂತ್, ನೀನು ಒಬ್ಬ IPS ಆಫೀಸರ್ ಕಣ. ಈ ಹುಡುಗಿಗೆ ನೀನ್ ರಕ್ಷಣೆ ಕೊಡ್ಲೇಬೇಕು ಅಂತಿದ್ದಿದ್ರೆ ಅದಕ್ಕೆ ಬೇಕಾದಷ್ಟು ದಾರಿಗಳಿತ್ತು. ಆದ್ರೆ ನೀನ್ ಆ ದಾರಿಗಳು ಯಾವುದನ್ನು ಆಯ್ಕೆ ಮಾಡ್ಕೊಳ್ದೆ ಈ ದಾರಿನ ಆಯ್ಕೆ ಮಾಡ್ಕೊಂಡೆ. ಯಾಕೆ ಹೇಳು? ನಿನಗೂ ಇದೇ ಬೇಕಾಗಿತ್ತು. ಈ ಹುಡುಗಿನ ನೀನ್ ಮದುವೆ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬರ್ಬೇಕಾಗಿತ್ತು ಅಲ್ವಾ? ಅಪ್ಪ ಅಪ್ಪ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ? ಮನೇಲಿ ಬೇರೆ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನಪ್ಪ ಅರ್ಥ ಮಾಡ್ಕೊಳ್ತಾರೆ ಅನ್ಕೊಂಡಿದ್ದು. ಆದ್ರೆ ನೀವು ತಪ್ಪಾಗಿ ತಿಳ್ಕೊಳ್ತಿದ್ದೀರಲ್ಲ ಅಪ್ಪ. ಎಂತ ಪರಿಸ್ಥಿತಿಲಿ ಮದುವೆ ಆಗಿದ್ದೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇಡೀ ಹಳ್ಳಿ ಜನ ಬಂದು ಸ್ಪಂದನನ ಪರಿಸ್ಥಿತಿ ಹೇಳ್ದಾಗ್ಲೆ ನಾನು ಈ ಮದುವೆಗೆ ಒಪ್ಪಿದ್ದು. ಮದುವೆಗೆ ಒಪ್ಕೊಳ್ಳೋಕ್ಕಿಂತ ಮುಂಚೆ ನಮ್ಗೆ ಯಾಕೆ ಕೇಳಲಿಲ್ಲ ನೀನು? ನನಗೇನಾದ್ರೂ ಹೇಳಿದ್ರೆ ನಾನೇ ಖುದ್ದಾಗಿ ಬರ್ತಿದ್ನಲ್ಲ. ನನಗೆ ಹೇಳಬೇಕಾಗಿತ್ತು. ನನಗೆ ಹೇಳಿದ್ರೆ ಹೆಡ್ ಕ್ವಾರ್ಟರ್ಸ್ ಇಂದ ಫೋರ್ಸ್ ಕಳಿಸ್ತಿದ್ದೆ ಈ ಹುಡುಗಿ ರಕ್ಷಣೆ ಮಾಡೋದಕ್ಕೆ. ನಾನು ನಾಯಕ್ ವಂಶದವನು. ನಾನೇನೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗೇ ಇರುತ್ತೆ. ನಾನೇ ಈ ನಿರ್ಧಾರ ತಗೊಂಡಿದ್ದು. ಓಹೋ, ನಿರ್ಧಾರ ತಗೊಂಡ್ಬಿಟ್ಯಾ? ಇಲ್ಲಿವರೆಗೂ ಪ್ರತಿ ವಿಷಯನೂ ಮನೆಯವ್ರನ್ನ ಕೇಳಿ ನಿರ್ಧಾರ ತಗೊಳ್ತಿದ್ದವನು ಇವತ್ತು ತಾನೇ ನಿರ್ಧಾರ ತಗೊಂಡ್ಬಿಟ್ನಂತೆ. ಅಲೋ, ನಿನ್ ಮಗ ತುಂಬಾ ಬೆಳೆದ್ಬಿಟ್ಟಿದ್ದಾನೆ. ದೊಡ್ಡಮ್ಮ, ಈ ಮದುವೆಯಿಂದ ನಿಮ್ಮೆಲ್ಲರ ಮನಸ್ಸಿಗೆ ನೋವಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈ ಮದುವೆನ ಒಪ್ಕೊಳ್ತೀರಾ ಅನ್ಕೊಂಡಿದ್ದೆ. ಯಾವುದೇ ಕಾರಣಕ್ಕೂ ನಾನು ಈ ಮದುವೆನ ಒಪ್ಕೊಳ್ಳಲ್ಲ. ಆದ್ರೆ ನನ್ನ ಸ್ಪಂದನ ಮದುವೆ ಆಗಿರೋದು ನಿಜ ದೊಡ್ಡಮ್ಮ. ಆದ್ರೆ ಹಿರಿಯರು ಒಪ್ಪಿಗೆ ಇಲ್ದೆ. ನೋಡೋ, ಹೆಚ್ಚಿಗೆ ಮಾತಾಡಕ್ ನನಗಿಷ್ಟ ಇಲ್ಲ. ಈ ಹುಡುಗಿನ ಎಲ್ಲಿಂದ ಕರ್ಕೊಂಬಂದ್ಯೋ ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಬಿಡು. ಇಲ್ಲಿಂದ ಹೋಗ್ತೀಯೋ ಇಲ್ಲ? ಅಮ್ಮವ್ರೆ, ನಿಮ್ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡ್ಬೇಡಿ. ನಮ್ ಸ್ಪಂದನ ತುಂಬಾ ಒಳ್ಳೆ ಹುಡುಗಿ. ನಮ್ ರಾಮಣ್ಣ ಇವಳಿಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರಿ, ನಮ್ ಸ್ಪಂದನ ನೀವ್ ಹೇಗ್ ಅನ್ಕೋತಿರೋ ಹಾಗೆ ಇರ್ತಾಳೆ. ನಿಮ್ ಕೈ ಮುಗಿತೀನಿ, ಒಪ್ಕೊಳ್ಳಿ ಅಮ್ಮವ್ರೆ, ಒಪ್ಕೊಳ್ಳಿ. ಆ ದಿನ ಯಾವತ್ತೂ ಬರಲ್ಲ. ಅದಕ್ಕೆ ಇವಳು ಯಾರು? ಒಳ್ಳೆ ಮನೆ ಕಳ್ಸ್ಕೊಳಿದ್ದಂಗಿದ್ದಾಳೆ. ನಾನು ರಾಮಣ್ಣನ ಮನೇಲಿ ಕೆಲಸ ಮಾಡ್ಕೊಂಡಿದ್ದವಳು. ಆದ್ರೆ ನಮ್ ಸ್ಪಂದನನ ನನ್ನ ಹೆತ್ತು ಮಗಳ ತರ ನೋಡ್ಕೊಂಡಿದ್ದೀನಿ. ಚಂದ ಚಂದ, ಮನೆ ಕೆಲ್ಸದೋಳು ನಾಯಕರ ಮನೆ ಯಜಮಾನಿಗೆ ಪಾಠ ಹೇಳ್ಕೊಡಕ್ ಬಂದಿದ್ಯಾ? ಉಷಾ ಅತ್ತೆ ಮನೆ ಕೆಲ್ಸದವ್ರಲ್ಲ, ನಮ್ಮ ಅಮ್ಮ ಇದ್ದ ಹಾಗೆ. ಓಹೋ,
ವಿಕ್ರಾಂತ್, ದೊಡ್ಡೋರ್ಗೆ ಎದುರುತ್ರ ಕೊಡೋಂತ ಹುಡುಗಿನ ಮದ್ವೆ ಮಾಡ್ಕೊಂಡ್ ಬಂದಿದ್ಯಾ? ಜೊತೆಗೆ ಈ ಕೆಲ್ಸದೋಳ್ ಬೇರೆ. ಸಮಾಧಾನ ಆಯ್ತಾ ಈಗ? ದೊಡ್ಡಮ್ಮ, ಉಷಾ ಅವ್ರನ್ನ ಕರ್ಕೊಂಡ್ ಬಂದಿದ್ದು ನಾನು. ಅವರು ಇಲ್ಲೇ ಇರ್ತಾರೆ. ವಿಕ್ರಾಂತ್, ಇದು ನಾಯಕರ ಮನೆ. ಬೀದಿಲ್ ಹೋಗೋ ಬಿಕಾರಿಗಳನ್ನೆಲ್ಲ ಮನೇಲಿ ಕರ್ಕೊಂಡ್ ಬಂದ್ ಇಟ್ಕೊಳಕ್ಕೆ ಧರ್ಮಛತ್ರ ಅಲ್ಲ. ಛೇ, ಇಷ್ಟು ಹೇಳಿದ್ರು ಕೇಳಿಸ್ಕೊಂಡು ಹಾಗೆ ಸುಮ್ಮನೆ ನಿಂತಿದ್ದೀರಲ್ಲ, ಹೋಗುತ್ತಾನೆ. ನೋಡಿದ್ಯಾ ಅಪ್ಪಯ್ಯ, ನೀನಿದ್ದಿದ್ರೆ ಇಷ್ಟೆಲ್ಲ ಅವಮಾನ ಆಗಕ್ ಬಿಡ್ತಿದ್ಯಾ? ಮನೆ ಬಾಗ್ಲ ನಿಲ್ಸಿ ಒಬ್ಬೊಬ್ರು ಮನ್ಸಿಗೆ ಬಂದಾಗ ಮಾತಾಡ್ತಿದ್ದಾರೆ. ಬಯಸ್ದೇ ಇರೋ ಮದ್ವೆ ಮಾಡ್ಕೊಂಡು ಈ ಮದ್ವೆಗೋಸ್ಕರ ಇಂಥ ಅವಮಾನ ಅನುಭವಿಸ್ತಿದ್ದೀನಿ. ದೊಡ್ಡತ್ತೆ, ನೀವು ಬೆಳೆಸಿರೋ ವಿಕ್ರಾಂತ್ ಯಾವತ್ತೂ ತಪ್ಪು ಮಾಡಲ್ಲ. ಅವ್ರು ಏನೇ ನಿರ್ಧಾರ ತಗೊಂಡ್ರು ಸರಿಯಾಗೇ ಇರತ್ತೆ. ಅದು ಅಲ್ಲದೆ ಒಂದು ಹೆಣ್ಣು ಮನೆ ಬಾಗ್ಲಲ್ಲಿ ನಿಂತು ಅವಮಾನ ಅನುಭವಿಸೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ನಾನು ಕೈ ಮುಗಿದು ಕೇಳ್ಕೊತೀನಿ, ಸ್ಪಂದನಂಗೆ ಯಾರು ಏನೂ ಹೇಳಬೇಡಿ, ಅವಳನ್ನ ಮನೆಗೆ ಸೇರಿಸ್ಕೊಳ್ಳಿ.